ಸರ್ ಕಮಿಷನರ್ ಭರವಸೆನ ನನ್ ಭರವಸೆನ ಒಂದು. ಇವಾಗ ಯಾರೇ ಒಬ್ರಿಗೆ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಒಂದ್ ವಾರ ಟೈಮ್ ಕೊಟ್ಟಿದ್ರೆ ನಮ್ ಟಚ್ ಮಾಡಲ್ಲ. ಮಾರ್ಕೆಟ್ ಮೇಸ್ತ್ರಿ ಇಲ್ಲ ನೀವು ಕೇಳೋದು ಒಳ್ಳೆ ಕ್ವಶ್ಚಿನ್, ನೀವು ಕೇಳೋದು ಕ್ವಶ್ಚಿನ್. ಅದಕ್ಕೆ ಮುಂಚೆ ಬಂದು ನಾವು ಇದ್ರ ಬಗ್ಗೆ ಬಂದ್ಬಿಟ್ಟು ಗಮನ ಸಲ್ಲಿಸಿಲ್ಲ ಜಾಸ್ತಿ. ಹಿಂಗ ಫಿಲ್ಮ್ ಮಾರ್ಕೆಟ್ல வந்து ஃபர்ஸ்ட் கன்னடால பேசு. கன்னடால ஃபர்ஸ்ட் ஃபர்ஸ்ட் கன்னடால பேசுறா அப்புறம் தமிழ். ప్రతి సార్ మీ తరుణానంద మీడియా పినాల వరకు మీ తరుణానంద మీడియా పినాల వరకు ಎಲ್ಲರಿಗೂ ನಮಸ್ಕಾರ. ಈ ಒಂದು ವಾರದಿಂದ ಇಲ್ಲಿ ಹುಲ್ ಮಾರ್ಕೆಟ್ ಅಲ್ಲಿ ಏನು ಘಟನೆ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತು. ನಾವು ಹೋದ ಭಾನುವಾರ ಬಂದು ಅಂಗಡಿಗಳೆಲ್ಲ ಹೊಡಿಬೇಕಂತ ಮಾಲೀಕರುಗಳೆಲ್ಲ ಕರೆದು ಹೇಳಿದೀವಿ. ಆಮೇಲೆ ಅವ್ರಿಗೂ ಸ್ವಲ್ಪ ಟೈಮ್ ಕೇಳ್ತಾರೆ, ಹಂಗ ಹೇಳ್ಬಿಟ್ಟು ಕೆಲವರು ಟೈಮ್ ಕೇಳ್ತಾರೆ, ಕೆಲವರು ಸಿಕ್ಕೋದೇ ಇಲ್ಲ. ನಿಜಾಂಶ ಹೇಳ್ತೀನಿ ಇವತ್ತು. ನಿಜಾಂಶ ಇಲ್ಲಿ ಏನಾಗ್ತದೆ ಅಂದ್ರೆ ಎಂಟೈರ್ ಸರೌಂಡಿನಲ್ಲಿರೋರು ಒಬ್ರು ಫೋನ್ಗೆ ಸಿಗ್ತಾ ಇಲ್ಲ. ನಮ್ಮ ಇನ್ಸ್ಪೆಕ್ಟರ್ ಇದೆ ಯಶಿನ್ ಭಾಯ್ ವಾ, ನಮ್ಮ ಇನ್ಸ್ಪೆಕ್ಟರ್ಗೆ ಫೋನ್ಗೆ ಸಿಗ್ತಾ ಇಲ್ಲ. ಸಿಗ್ತಾರ ಫೋನ್ಗೆ ಸಿಕ್ಕಲ್ಲ. ಈಗ ಹೇಳಿದ್ರೆ ಇವತ್ತು ಖಾಲಿ ಮಾಡ್ತೀನಿ, ನಾಳೆ ಖಾಲಿ ಮಾಡ್ತೀನಿ, ನಾವು ಬರೋ ಟೈಮ್ನಲ್ಲಿ ಮಾತ್ರ ಸುಮ್ಮನೆ ಡೋರ್ ಹಂಗ ಅಲಾರ್ಸ್ಕೊಂಡು ಹೋಗ್ತಾರೆ. ನಂಬರ್ 1 ಇದು ಉದ್ದೇಶ ಏನಂದ್ರೆ ಸುಮಾರು ಒಂದು 50 ಕೋಟಿನಲ್ಲಿ ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕರ್ 4 ವೀಲರ್ ಪಾರ್ಕರ್ ಪಾರ್ಕಿಂಗ್ ಮಾಡಬೇಕು. ಮೇಲೆ ಬಂದ್ಬಿಟ್ಟು ಮಂಟಿ ಕಾಂಪ್ಲೆಕ್ಸ್ ಇರಬೇಕು, ಕೆಳಗಡೆ ಬಗ್ಗೆ ಅಂಗಡಿ ಕಟ್ಟಬೇಕು. ಇಲ್ಲಿರೋ ಮಾಲೀಕರಿಗೆ ಇಲ್ಲಿ ಯಾರು ವಾಸ ಇದ್ದಾರೋ ಆ ಅಂಗಡಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹಂಗ ಹೇಳ್ಬಿಟ್ಟು ಶಾಂತವಾಗಿ ನಮ್ಮ ಶಾಸಕರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಮೊನ್ನೆ ನೀವೇನೇ ಇದ್ರಿ, ಮೀಡಿಯಾ ಅವರು ಇದ್ರಿ, ಎಲ್ಲಾರು ಶಾಸಕರಿಗೆ ಬಂದ್ಬಿಟ್ಟು ಇಲ್ಲ ಮೇಡಮ್ ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂತ ಅವ್ರ ಬಾಯಿಂದಾನೆ ಹೇಳಿದ್ರು. ಆಟ ಆಡ್ತಾರೆ, ನಮ್ ಕೈಗೆ ಯಾರು ಸಿಗ್ತಾ ಇಲ್ಲ. ನಂಬರ್ 1 ನಿಮ್ಮ KGF ಬಂದ್ಬಿಟ್ಟು ಉದ್ಧಾರ ಮಾಡಿ, ನಿಮಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಿಮ್ಮ ಹೊಟ್ಟೆ ಮರ ಹೊಡಿಯಲ್ಲ. ನೀವು ಯಾರು ಅಂಗಡಿಗಳಿದ್ದೀರೋ ನೀವು ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಬನ್ನಿ, ನಿಮ್ಮ ಸಹೋದರನ್ ಬರ್ಲಿ ಅಂತ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಮೇಡಮ್, ನಿಮ್ ಯಾರು ಹೊಟ್ಟೆ ಮೇಲೆ ಹೊಡಿಯಲ್ಲ ಅಂತ ಹೇಳಿದ್ದಾರೆ. ಇವರು ಬೇರೆ ಬೇರೆ ರೀತಿನಲ್ಲಿ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಬೀದಿಗೆ ತಗೊಂಡ್ ಬಂದ್ಬಿಡ್ತಾರೆ, ಐ ಡೋಂಟ್ ಕೇರ್. ಅದೆಲ್ಲ ನಾನು ಬಂದ್ಬಿಟ್ಟು ನಾನು ಹೇಳಕ್ ಇಷ್ಟ ಇಲ್ಲ. ನೋಡಿ, ಇದು ಅಂಗಡಿಗಳ ಲಿಸ್ಟು. ಇದು KGF ಜನಕ್ಕೆ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಇದು ಶಾಪ್ ನಂಬರು, ಇದು ಶಾಪ್ ಓನರು, ಇದು ರೆಂಟ್ ಎಷ್ಟು ತಿಂಗಳಿಗೆ ಅಂತ, ಇದು ಎಷ್ಟು ಬ್ಯಾಲೆನ್ಸ್ ಅಂತ, ಇದು ಯಾರಿಗೆ ಲೀಸ್ ಬಿಟ್ಟಿದ್ದಾರೆ ಅಂತ. ಯಜಮಾನ್ರಿಲ್ಲ, ಓನರ್ ಇರೋರು ಇಲ್ಲಿ ಟಿಕ್ ಮಾಡಿದ್ದೀವಿ. ಲೀಸ್ಗೆ ಯಾರು ಕೊಟ್ಟಿದ್ದಾರೋ ಅವರು. ಮುನ್ಸಿಪಾಲಿಟಿ ಅಂಗಡಿನ ಒಂದು ಅಫೆನ್ಸು, ಬಾಡಿಗೆ ಕೊಡೋದು ಅಫೆನ್ಸು. ಅಂಗಡಿನಲ್ಲಿ ಇರೋರು ಮಾತ್ರ ಓನರ್ ಇಲ್ಲ. ಕೆಲವರು ಸತ್ತೋಗಿದ್ದಾರೆ, ಸತ್ತೋಗಿದ್ರೆ ಅವ್ರ ಹೆಸರಿನಲ್ಲಿ ಇರೋದು ಹೋಯ್ತು, ಗೋವಿಂದ. ಅದೇ ರೀತಿ ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಬಂದ್ಬಿಟ್ಟು ಲೀಸ್ ಕೊಟ್ಟಿದ್ದಾರೆ. ಲೀಸಿಗೆ 5 ವರ್ಷ ಇದು ಮುನ್ಸಿಪಾಲಿಟಿಗೆ ರೆಂಟೇ ಕಟ್ಟಿಲ್ಲ. ಇಲ್ಲಿ ಬಂದ್ಬಿಟ್ಟು ಲೀಸ್ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಲೀಸು. ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ಯಾರ್ಯಾರು ಹೆಸರು ಯಾರ್ಯಾರು ಲೀಸ್ ಕೊಟ್ಟಿದ್ದಾರೆ ಅಂತ. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ಇದು ಓನರ್ಸು. 1 2 3 4 5 6 7 8 9 10 ಗಂಟೆ ಬಾಡಿಗೆ ಕೊಟ್ರೆ 4 ಜನ ಬಂದ್ಬಿಟ್ಟು ವಾಸ ಇದ್ದಾರೆ, ಒರಿಜಿನಲ್ ಓನರು. ನೋಡಿ, ಇದರಲ್ಲಿ 1 2 3 4 5 6 7 ಜನ ಬಂದ್ಬಿಟ್ಟು ಲೀಸ್ಗಿದ್ರೆ ಒಬ್ಬ ಓನರು. ನೋಡಿ, ಇದರಲ್ಲಿ ಓನರು, ಲೀಸು. ಇದರಲ್ಲಿ ನೋಡಿ, ಬಾಡಿಗೆ ಇರೋನು ಜಾಸ್ತಿ ಇದಾನ. ಇವ್ರೇನೋ ಬಂದ್ಬಿಟ್ಟು ಮೀಸೆ ತಿರ್ಕೊಂಡು ಮಾತಾಡ್ತಾರೆ, ನಮ್ದು ಬೀದಿ ಹೋಗ್ಬಿಡುತ್ತೆ, ವ್ಯಾಪಾರ ಹೋಗ್ಬಿಡುತ್ತೆ, ನಿಮ್ಗೆ ಬಾಡಿಗೆ ಕೊಡಕ ನೀವು ಕಟ್ಕೊಂಡು ಇರೋದು. ಮುನ್ಸಿಪಾಲಿಟಿ ಅಂಗಡಿ ಬಂದ್ಬಿಟ್ಟು ಬಾಡಿಗೆ ಕೊಡಕ ಇದ್ದಿದ್ದು ನಾವು ಓನರು, ನಾವು ವ್ಯಾಪಾರಿಗಳು, ನಮ್ದು ಹಾಳಾಗೋಗುತ್ತೆ. ನೋಡಿ ಸ್ವಾಮಿ, ನೋಡಿ, 1 2 3 4 5 6 7 8 9 10 11 12 13 14 ಈ ಪೇಜ್ನಲ್ಲಿ ಬಾಡಿಗೆ ಕೊಟ್ಟಿರೋದು ಲೀಸ್ಗೆ. ಯಾರ ಆಸ್ತಿ? ನೀನ್ ಬಂದ್ಬಿಟ್ಟು ಅಂಗಡಿ ಇಟ್ಕೊಂಡು ಬೀಗ ಹಾಕೊಂಡು ನೀನ್ ಬಾಡಿಗೆ ಕೊಟ್ಕೊಂಡು ಸಂಪಾದನೆ ಮಾಡ್ತಾ ಇದೀಯ. ನೀವು ಯಾರು ಬಂದ್ಬಿಟ್ಟು 1 ರೂಪಾಯಿ ಬಂದ್ಬಿಟ್ಟು ಮುನ್ಸಿಪಾಲಿಟಿ ನೋಡಿ, ಒಬ್ಬರದ್ದು ಏನಾದ್ರು ಎಲ್ಲಾರ್ದು ಬ್ಯಾಲೆನ್ಸ್ 1 ಲಕ್ಷ 7 ಲಕ್ಷ 6 ಲಕ್ಷ 5 ಲಕ್ಷ ಎಲ್ಲ ಬಂದ್ಬಿಟ್ಟು 5 6 ವರ್ಷದಿಂದ ಕಟ್ಟೋದೇ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಲೀಸು. ನಿಮ್ಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಇದು ನೀವು ಪಬ್ಲಿಕ್ ಬಂದ್ಬಿಟ್ಟು, ಇದು ಮೀಡಿಯಾ ಬಂದ್ಬಿಟ್ಟು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬೇಕು. ನಮ್ ತಪ್ಪಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರ ಮನೆ ಯಾರ ಅಂಗಡಿ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಇಲ್ಲಿಗೆ ಬಾಡಿಗೆ ಕೊಡೋದು? ಇವ್ರೇನು ಅಯ್ಯೋ ಪಾಪ ಅಂಗಡಿಗಳು ಹೊಡೆದು ಬಿಡ್ತಾರೆ, ಅಂಗಡಿಗಳು ಹೊಡೆದು ಬಿಡ್ತಾರೆ ಅಂತಾರೆ. ಆ ಓನರ್ಸೇ ಯಾರು ಬಂದು ಮಾತಾಡಲ್ಲ ಇಲ್ಲಿ.
ಕೇಳಿದ್ರೆ ನಮ್ಮ ಓನರ್ಗೆ ನಾನು ಬಾಡಿಗೆ ಕಟ್ಟಿದ್ದೀನಿ. 90% ಅಂಗಡಿ ಇಲ್ಲಿ ಬಂದ್ಬಿಟ್ಟು ಬಾಡಿಗೆ ಕೊಟ್ಟಿದ್ದಾರೆ. 90% 90 ಭಾಗ ಇದು ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತಿಂದ ಅದು ಸಾಮಾನು ಇದೆ ತೆಗಿಯಕ್ ಬಂದ್ಬಿಟ್ಟು ಕಮಿಷನರ್ ಹತ್ರ ಬಂದು ಟೈಮ್ ತಗೊಂಡು 1 ದಿವಸನೋ 2 ದಿವಸ ಕೊಡಿ ಅಂತ ಮುಂದಕ್ಕೆ ಬರಲ್ಲ. ಅವ್ರ ಓನರ್ ಯಾರಂತ ಬಂದಿಲ್ಲ. ನಾವು ಬಡ್ಕೊಳ್ತೀವಿ, ಯಾರಪ್ಪ ಓನರ್ ಅಂದ್ರೆ ಓನರೇ ಗೊತ್ತಿಲ್ಲ. ಈ ಶಾಪ್ ಯಾರ್ದು, ಈ ನಂಬರ್ ಯಾರ್ದು, ಬನ್ನಿ ಅಂದ್ರೆ ಯಾರು ಬರಲ್ಲ. ಓನರು ಒರಿಜಿನಲ್ ಓನರ್ ಬಂದ್ರೆ ತಾನೇ ಮಾತಾಡಕ್ಕೆ. ಒರಿಜಿನಲ್ ಓನರೇ ಬರಲ್ಲ. ಇಲಿಗಲ್ ಆಕ್ಟಿಂಗ್ ನೋಡಿ ಎಷ್ಟಿದೆ ಇಲ್ಲಿ. ಅದರಿಂದ ನಾಳೆ ನಾವು ಫುಲ್ಲು ನಮ್ಗೆ ಏನೇನು ಫೋರ್ಸ್ ಬೇಕೋ ತಗೊಂಡು ನಾವು ಏನೇನ್ ಮಾಡ್ಬೇಕೋ ಅವ್ರಿಗೆ ಸಾಮಾನು ಇದ್ರೆ ಕೂಡ ನಾವು ಬಿಡಲ್ಲ. ಯಾಕಂದ್ರೆ ಪಬ್ಲಿಕ್ ಗೊತ್ತಾಗ್ಬೇಕು. 8 ದಿವಸದಿಂದ ಹೋರಾಡ್ತಾ ಇದೀವಿ, ಒಬ್ಬನು ಮುಂದಕ್ಕೆ ಬಂದಿಲ್ಲ. ಒಬ್ಬ ಈ ಲತಾ ಬೇಕ್ರಿ ಒಬ್ರು ಮಾತ್ರ ಬಂದು ನಮ್ಗೆ ಫುಲ್ ಕೋಆಪರೇಟ್ ಮಾಡಿ ಅದನ್ನ ಖಾಲಿ ಕೊಟ್ಟು ಇದು ಹೇಳಿದ ತಕ್ಷಣ ನಮ್ಗೆ ಖಾಲಿ ಮಾಡಿಕೊಂಡು ಕೋಆಪರೇಟ್ ಮಾಡಿದ್ರು. ಆಮೇಲೆ ಇಲ್ಲಿ ಒಂದು ಅಂಗಡಿ ಪಾಪ ಅವ್ರನ್ನ ಬಡವನೆ ಆ ಅಪ್ಪನೋ ನಮ್ಗೆ ಬಂದ್ಬಿಟ್ಟು ಒಂದು 4 ಅಂಗಡಿ ಇವ್ರು ಬಂದ್ಬಿಟ್ಟು ಮುಂದೆ ಬಂದು ಕೊಟ್ಟಿದ್ರು. ಮಿಕ್ಕಿದೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಬರೋದು, ಅಲ್ಲಿ ಓಡೋದು, ಇಲ್ಲಿ ಹೋಗೋದು, ಅಲ್ಲಿ ಬರೋದು. ಇದಕ್ಕೆ ನಾಳೆಯಿಂದ ನಾವು ಮುಲಾಜನ ಕೊಡಲ್ಲ. ಎಲ್ಲರೂ ಗೊತ್ತಾಗ್ಬೇಕು ಇದು. ನಾಳೆ ಅವ್ರ ಸಾಮಾನು ಇದೆಯೋ ಇಲ್ಲ ಗೊತ್ತಿಲ್ಲ. ನಾಳೆಯಿಂದ ನಮ್ಮ ಆಪರೇಷನ್ ತುಂಬಾ ಜೋರಾಗಿ ನಡೀತದೆ. ಅವ್ರವ್ರು ಖಾಲಿ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ ಸಾಮಾನೆಲ್ಲ ಡ್ಯಾಮೇಜ್ ಆದ್ರೆ ನಾವು ಮುನ್ಸಿಪಾಲಿಟಿ ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿನ ನಗರಸಭೆ ಸಿಬ್ಬಂದಿಗಳಿಗೆ ಸಪ್ಲೇಟ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಯಾರು ಯಾಕೆ ಆಕ್ಷನ್ ತಗೊಂಡಿಲ್ಲ? ನಗರಸಭೆ ಸಿಬ್ಬಂದಿಗಳು, ಕಮಿಷನರ್ ಇವಾಗ ಗಲಾಟೆ ಆದ್ಮೇಲೆ ಸಪ್ಲೇಟ್ ಕೊಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಇದ್ದಾರೆ ಅಂತ ಬಂದಿದ್ದಾರೆ. ಇಷ್ಟು ದಿವಸ ಅವ್ರಿಗೆ ಗೊತ್ತಲ್ವಾ? ಮಾರ್ಕೆಟ್ ಮೇಸ್ತ್ರಿ ಇಲ್ಲ, ನೀವು ಕೇಳೋದು ಒಳ್ಳೆ ಕ್ವಶ್ಚಿನ್. ನೀವು ಕೇಳೋದು ಕ್ವಶ್ಚಿನ್. ಅದಕ್ಕೆ ಮುಂಚೆ ಬಂದು ನಾವು ಇದ್ರ ಬಗ್ಗೆ ಬಂದ್ಬಿಟ್ಟು ಗಮನ ಸಲ್ಲಿಸಿಲ್ಲ ಜಾಸ್ತಿ. ಇವಾಗ ಸೈಕಲ್ ಸ್ಟ್ಯಾಂಡ್ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಬಂದ ಮೇಲೆ ಒಳಗಡೆ ಇದೆಲ್ಲ ನಡೀತಾ ಇರೋದು ಗೊತ್ತಾಗಿದೆ. ಇಲ್ಲ, ಇವಾಗ ಅಂಗಡಿಯ ಮಾಲೀಕರ ಮೇಲೆ ಇದು ಮಾಡ್ತಾ ಇದ್ರ ಊರು ಉದ್ಧಾರ ಮಾಡಕ್ಕೆ. ನಗರಸಭೆ ಸಿಬ್ಬಂದಿ ಮೇಲೆ ಇವ್ರ ಮೇಲೆ ಮಾಡ್ತಾ ಇಲ್ಲ. ಅಲ್ಲಲ್ಲ, ಇವಾಗ ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ. ಬೀಗ ನೀವು ಕೇಳೋದು ಒಳ್ಳೆ ಕ್ವಶ್ಚಿನ್. ಅವ್ರಿಗೆ ಗೊತ್ತಿಲ್ಲ ನಡೆಯಕ್ ಚಾನ್ಸ್ ಇಲ್ಲ. ಬಟ್ ಯಾರಾದ್ರೂ ಹೋದ್ರೆ ಇಲ್ಲಿ ಅಂಗಡಿಗೆ ಯಾರಪ್ಪ ಓನರ್ ಫೋನ್ ನಂಬರ್, ಅಲ್ಲಿ ಫೋನ್ ನಂಬರ್ ಹೊಡೆದ್ರೆ ಇಲ್ಲಿ ಏನಿದೆ, ಯಾವ್ದಪ್ಪ ಫೋನ್ ಅಕ್ಸೆಲ್ಲ ಯಾವ್ದದು ಯಾಸ್ ಅಪ್ಡಿಗೆ ಇದೆ. ಇಲ್ಲಿಗೆ ಬಂದ್ಬಿಟ್ಟು ಇನ್ನೊಬ್ರು ಬೇರೆ ಬಂದ್ಬಿಟ್ಟು ನಮ್ದು ಅಂಗಡಿ ಅಂತಾರೆ. ಎಷ್ಟು ಕೋಟಿ ಬರ್ಬೇಕು ಯಾರು ಇದಾ? ದುಡ್ಡಿನ ಪ್ರಶ್ನೆ ಬೇರೆ. ಆದ್ರೆ ಇಷ್ಟ ಬರುತ್ತೆ ಅಂತ ಹೇಳ್ತೀನಿ. ಇದೇ ಕಾಪಿ ಕೊಡ್ತೀನಿ. 4 crores ಎಷ್ಟು? 4 ಕೋಟಿ 5 ವರ್ಷ ಒಂದು 3-4 ಅಂಗಡಿ ಅವ್ರು ಬಿಟ್ರೆ ಬೇರೆ ಯಾರು ಒಂದು ನಯ ಪೈಸಾ ಕಲ್ತಾ ಇಲ್ಲ. ನೋಡಿ ಇದು ಬ್ಯಾಲೆನ್ಸ್. ಬಟ್ ಇನ್ನೊಂದು ಆಶ್ಚರ್ಯ ಅಂದ್ರೆ ಇದರಲ್ಲಿ 90% ಅಂಗಡಿ ಬಾಡಿಗೆ ಬಿಟ್ಟು ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರು? ಇದು ನಾವು ಸುಳ್ಳು ಹೇಳ್ತಾ ಇಲ್ಲ, ಇದು ಪೇಪರ್ ರೆಕಾರ್ಡು. ಸರ್, ಇವಾಗ ನಾವು FIR ಮಾಡಿದ್ರೆ ಇದು ಅಫೆನ್ಸ್. ನಮ್ಮ ಅಂಗಡಿನ ಬಂದ್ಬಿಟ್ಟು ಇನ್ನೊಬ್ರು ಕೊಟ್ಟಿದ್ದಾರೆ ಅಂದ್ರೆ ಅಫೆನ್ಸ್. ಇವರು ನಮ್ಮೂರವ್ರು ಏನೋ ಒಂದು ನಡೆದಿದ್ದ ಘಟನೆ ನಡೆದೋಯ್ತು, ಇನ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಮೇಡಮ್ ಹತ್ರ ಹೇಳಿ, ನೀವಿಲ್ಲಾಂದ್ರೆ ನಿಮ್ ಮಕ್ಳಿಗೂ ಕೊಡ್ತೀನಿ ಅಂತ ಹೇಳಿದಾರೆ. ನೀವು ನಮ್ ಕೋಆಪರೇಟ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ನಮ್ಮ ರೂಲ್ಸ್ ಏನಿದೆ ನಾವು ಹೋಗ್ತೀವಿ. ಗ್ರಾಸ್ ಮಾರ್ಕೆಟ್ 4 ಕೋಟಿ ಇದೆ. ಹೌದು, ನೋಡಿ ಇಲ್ಲಿ ನಿಮ್ಗೆ ನಾವು ಕೊಡ್ತೀನಿ. ಯಾರ್ಯಾರ ಹೆಸರಿನಲ್ಲಿ ಏನೇನಿದೆ, ಎಷ್ಟೆಷ್ಟು ಬಾಕಿ ಇದೆ ಸರ್, ಅದು ನಾನು ದಾಖಲೆ ತಗೊಂಡು ನಿಮ್ಗೆ ಕೊಡ್ತೀನಿ. ಅದನ್ನು ಕೊಡ್ತೀನಿ. ಯಾಕಂದ್ರೆ ಇದು ಗ್ರಾಸ್ ಮಾರ್ಕೆಟ್ ಮಾತ್ರ ನನ್ನ ಕೈನಲ್ಲಿ ಇರೋದು. ಎಸ್, ಈಗಾಗಲೇ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಅಂಗಡಿ ಕೂಡ ಫಿಲ್ ಆಗಿಲ್ಲ. ಎಲ್ಲಿ ಸರ್? ಹೌದೌದು, ಸೈಕಲ್ ಸ್ಟ್ಯಾಂಡ್ ಮೇಲ್ಗಡೆ ಇದೆ, ಇಲ್ಲೆಲ್ಲ ಅಂಗಡಿಗಳೇ ಫಿಲ್ ಆಗಿಲ್ಲ. ಇಲ್ಲ, ನೀವು ಸಾರ್ವಜನಿಕರ ತೆರಿಗೆ ಹಣನ ನೀವು ಈ ರೀತಿ ವ್ಯರ್ಥ ಮಾಡಕ್ ಸಾಧ್ಯನಾ? ಮಾಡಬಹುದಾ? ಯಾವ ಈಗ ನೀವು 50 ಕೋಟಿಲಿ ಕೆಳಗಡೆ ನೀವು ಕಾರ್ ಪಾರ್ಕ್ ಮಾಡಿ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಮಾಡಿ, ವೆರಿ ಗುಡ್, ಹೌದು, ಮೇಲ್ಗಡೆ ಅಂಗಡಿಗಳು ಕರ್ತೀವಿ. ಎಸ್, ಇರೋ ಅಂಗಡಿಗಳೇ ನೀವು ಯಾರು ತಗೊಂಡಿಲ್ಲ ಸರ್. ಇವಾಗ ಅದಕ್ಕೆ ಮಾಡಿಫಿಕೇಶನ್ ಮಾಡ್ತೀವಿ. ಯಾವ್ದೇ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದ್ಬಿಟ್ಟು ಅದು ಇದಲ್ವಾ ಕಾಂಪ್ಲೆಕ್ಸ್, ಅದಕ್ಕೆ ಲಿಫ್ಟ್ ಆಗ್ಬಿಟ್ಟು ಅಂಗಡಿಗಳೆಲ್ಲ ವಾಸ್ತುಗಿಸ್ತು ಸರಿ ಇಲ್ಲ, ಯಾರು ಬರ್ತಾ ಇಲ್ಲ. ಅದಕ್ಕೆ ಮಾಡಿಫಿಕೇಶನ್ ಬರೋಕೆ DPR ಮಾಡಿ ಟೆಂಡರ್ ಮಾಡಿದ್ವಿ, ಲಿಫ್ಟ್ ಎಲ್ಲ ಮಡಗಿದ್ದೀವಿ. ಲಿಫ್ಟ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಒಂದು ದೊಡ್ಡದಾಗಿ ಕಾಂಪ್ಲೆಕ್ಸ್ ಇವಾಗ ಬೇರೆ ಚಿಕ್ಕ ಆಗಿದೆ ಅಲ್ವಾ, ಒಂದು 4-5 ಮಾಡ್ಬಿಟ್ಟು ಬ್ರಾಡ್ ಆಗಿ ಮಾಡ್ಬಿಟ್ಟು ಮಾಲ್ ಟೈಪ್ ಮಾಡ್ತಿಗೆ ಅದಕ್ಕೆ ರೆಡಿ ಮಾಡಿಸ್ತಾ ಇದೀವಿ. ಕೆಳಗಡೆ ಟಾಯ್ಲೆಟ್ ರೆಡಿ ಆದ್ಮೇಲೆ ಅದನ್ನ ಮಾಡಿಸ್ತೀವಿ. ಆಮೇಲೆ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ, ಬಸ್ ಸ್ಟ್ಯಾಂಡ್ ನಲ್ಲಿ ಅಂಗಡಿ ಓನರ್ಸ್ ಮಾಲೀಕರು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್ಗೆ. ಅವ್ರು ಕೂಡ ಏನ್ ಮಾಡಿದ್ದಾರೆ, ಟಾಯ್ಲೆಟ್ ಬೇರೆ ನಮ್ಗೆ ಯಾವ್ದಾದ್ರು ನಮ್ಗೆ ಅನುಕೂಲ ಇದೆ ಅದು ಬಿಟ್ಬಿಟ್ಟು ಮಿಕ್ಕ ಅನನುಕೂಲ ಏನಿದೆ ಅದೆಲ್ಲ ಡಿಸ್ಪಾಯಿಂಟ್ಲಿಂಗ್ ಮಾಡಿ ಅಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಯಾರಿಗೆ? ಅವ್ರಿಗೂ. ನಾನ್ ಕೇಳೋದು ಕ್ವಶ್ಚಿನ್, ನೀವು ವ್ಯಾಪಾರನೂ ಮಾಡಲ್ಲ, ಅಂಗಡಿನೂ ತೆಗಿಯಲ್ಲ, ನೀವು ವಾಸನೂ ಇಲ್ಲ, ನೀವೆಲ್ಲ ಬಾಡಿಗೆ ಕೊಟ್ಟಿದ್ದೀರಾ,
ಕೊಟ್ಬಿಟ್ಟು ನಮ್ಮ ಇವಾಗ ಒಳ್ಳೆ ಕೆಲಸ ಮಾಡಕ್ ಬಂದ್ರೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಸರ್ ಈಗ ಬೆಳಗ್ಗೆ ಕಮಿಷನರ್ ಬಂದಿದ್ರು, ಹೌದು. ಅವ್ರು ಬರುವಾಗ ವ್ಯಾಪಾರಸ್ಥರೆಲ್ಲ ಇದ್ರು, ಅವ್ರು ಒಂದ್ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ಹಾ. ಈಗ ಅವ್ರು ಹೋದ್ಮೇಲೆ ನೀವು ಬಂದು ಡೆಮಾಲಿಷ್ ಮಾಡ್ತಾ ಇದೀರಾ ಅಂತ ಹೇಳ್ತೀರಾ? ಇಲ್ಲಿ ಇರೋರ್ಗೆ ಏನ್ ಕಮಿಷನರ್ ಇರೋವಾಗನೇ ಇಬ್ರು ಒಂದಾಗ ಬಂದು ಮಾಡ್ತಾ ಇಲ್ವೇ? ಒಂದು ವಾರ ಟೈಮ್ ಕೊಟ್ರು. ಯಾರು ನೀವು ಬಂದ್ಮೇಲೆ Never. ಹೋಗ್ತೀರಾ ಅಂತ? ನೆವರ್. ಇಲ್ಲ ಬೆಳಗ್ಗೆ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇವರು ಕಮಿಷನರ್ ಇಬ್ರು ಒಟ್ಟಿಗೆನೆ ಬಂದಿದ್ದು. ಬಂದ್ಮೇಲೆ ಬಂದ್ಬಿಟ್ಟು ಮೊದಲು ಕಮಿಷನರ್ ನೋ ಇಬ್ರು ಒಟ್ಟಿಗೆನೆ ಬಂದ್ವಿ. ಅವ್ರು ಬಂದಿಲ್ಲಿ ಬರೋಷ್ಟ ಅರ್ಧ ದಾರಿನಲ್ಲಿ ಬಂದ. ಕಮಿಷನರ್ ಒಂದು ವಾರ ಕೊಟ್ರೆ ತಗೊಳ್ಳಿ, ಧಾರಾಳವಾಗಿ ಮಾಡ್ಲಿ, ನಾನು ಬೇಡ ಹೇಳ್ತಾ ಇಲ್ಲ. ಇವಾಗ ನಿಮ್ ಭರವಸೆ ಕೊಟ್ರೆ ಒಂದು ವಾರ ನೀವು ತಗೊಳ್ಳಿ, ನಾನು ಬೇಡ. ಕಮಿಷನ್ ಹತ್ರ ಮಾತಾಡೋಕೆ ರೆಡಿ ಇಲ್ಲ. ನೋಡಿ ಇವಾಗ ನಾವು ಬರೋ ಟೈಮ್ನಲ್ಲಿ ಯಾರು ಸಿಕ್ಕಲ್ಲ, ನಾವು ಹೋದ್ಮೇಲೆ ಇಲ್ಲಿ ಗ್ಯಾಂಗ್ ಸಿಗ್ತಾರೆ. ಆದ್ರೆ ನಮ್ಮ ರೂಲ್ಸ್ ಏನಿದೆಯೋ ಆ ರೂಲ್ಸ್ ಪ್ರಕಾರ ನಾಳೆಯಿಂದ ಮಾಡ್ತೀವಿ ಅಂತ ನಿಮ್ಗೆ ಮೀಡಿಯಾ ಕರೆದಿರೋದು. ನಾನು ನಮ್ ರೂಲ್ಸ್ ಏನಿದೆಯೋ ನಾವು ಮಾಡ್ತೀವಿ. ಈಗ ರೂಲ್ಸ್ ತಪ್ಪಿ ಮಾಡಿದ್ರೆ ನಮ್ಮ ಮೇಲೆ ಇದು ತಪ್ಪಿಲ್ವಾ? ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತೀವಿ, ಈ ತರ ಇದೆ ಅಂತ. ನೀವು ಇದೆಲ್ಲ ಪಾಪ್ಯುಲೇಷನ್ ಮಾಡ್ಬೇಕು. ಕಮಿಷನರ್ ಕೊಟ್ಟಿರುವಂತಹ ಭರವಸೆನ ಅಂದ್ರೆ ಅದನ್ನ ನೀವು ಇದು ಮಾಡ್ಬಿಟ್ಟು ಇವಾಗ ನೀವು ನೋ ಕಮಿಷನರ್ ಭರವಸೆ ಕೊಟ್ರೆ ಒಂದು ವಾರ ಸರ್, ಕಮಿಷನರ್ ಭರವಸೆ ಸರ್, ಕಮಿಷನರ್ ಭರವಸೆನ ನನ್ನ ಭರವಸೆನ ಒಂದು. ಇವಾಗ ಯಾರೇ ಒಬ್ರಿಗೆ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಒಂದು ವಾರ ಟೈಮ್ ಕೊಟ್ಟಿದ್ರೆ ನಮ್ಗೆ ಟಚ್ ಮಾಡಲ್ಲ. ಕಮಿಷನರ್ ಬಂದ್ಬಿಟ್ಟು ಇವತ್ತು ಒಂದ್ ದಿವಸ ಟೈಮ್ ಕೊಡ್ತೀನಿ ಅಂತ ನನ್ ಮುಂದೆನೆ ಹೇಳ್ತಾ ಇರೋದು. ಅವ್ರೇನೋ ಒಂದ್ ವಾರ ಹೇಳಿಲ್ಲ. ಬೇಕಾದ್ರೆ ಕರೆಸ್ತೀನಿ, ಇನ್ನೊಂದು ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಕೊಡ್ತೀವಿ. ಅದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದಾರೆ. ನಾವ್ ಎಷ್ಟ್ ದಿನ ಹಿಂದಕ್ಕೆ ಹೋಗೋದು? ಇವ್ರು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ನಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಆಗಲ್ಲ. ಸರ್ ಟೋಟಲ್ ಎಷ್ಟು ಅಂಗಡಿ ಸರ್ ಹೊಡಿಯೋದು? ಟೋಟಲ್ ಗ್ರಾಸ್ ಮಾರ್ಕೆಟ್ ಡಿ ಇನಿಷಿಯಲ್ ಇರೋದು ಎಲ್ಲ ಟೋಟಲ್ ಆಗಿ ಹೊಡಿತೀರಾ? ಎಸ್, ಒಂದು ಬಿಡಲ್ಲ. ಬಿಕಾಸ್ ಮೊನ್ನೆ ಬಂದು 56 ಅಂಗಡಿ ಹೊಡಿತೀನಿ ಅಂತ ಸರ್, ಇವಾಗ ಈಗ ಹೊಡೆದಿರೋದು 63 64 ಇದೆ ನಂಬರ್. ಅದಕ್ಕೆ 59 65 ಎಲ್ಲ 100 ಅಂಡ್ ಚೇಂಜ್ ಅಂಗಡಿ ಬರುತ್ತೆ. ಟೋಟಲ್ 100 ಚೇಂಜ್ ಹೊಡಿಯೋದು. ಮನೆ, ಓಕೆ, ಗೋಡನ್ನು ಇದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಲಿಸ್ಟ್ ಕೊಡ್ತಾ ಇರೋದು. ನೀವು ಪಾಪ್ಯುಲೇಷನ್ ಮಾಡಿ. ಹೆಸರಿದೆ, ಓನರ್ ಹೆಸರು, ಅವ್ನಿಗೆ ಯಾರಿಗೆ ಲೀಸ್ ಕೊಟ್ಟಿದ್ದಾನೆ ಅದೇ ಹೆಸರು ಇದೆ, ಏನೋ ಅಮೌಂಟ್ ಇದೆ, ಅಂಗಡಿ ನಂಬರ್ ಇದೆ. ನೀವೇ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೀಡಿಯಾ ಕಣ್ ಮುಚ್ಕೊಂಡು ನಾವು ಯಾವ್ದು ಮಾಡಕ್ಕಾಗಲ್ಲ. ಇವಾರೇ ನಮ್ಗೆ ದಾರಿ ತೋರ್ಸೋರು ನೀವು ಮೀಡಿಯಾ ಅವರು. ನೀವು ಬಂದ್ಬಿಟ್ಟು ಅಲ್ಲಿ ಏನಿದೆ ನಿಜಾಂಶ ತೋರಿಸಿ. ನಮ್ ತಪ್ಪಿದ್ರೆ ಕೂಡ ಏನಪ್ಪಾ ಇವ್ರು ಬಾಡಿಗೆ ಕಟ್ತಾರೆ, ವ್ಯಾಪಾರ ಮಾಡ್ತಾರೆ, ಯಾಕಿಲ್ಲ ಅಂತ ಒಂದು ಅವ್ರಿಗೆ ಮೇಡಮ್ ಅವ್ರಿಗೆ ಬಂದ್ಬಿಟ್ಟು ಧರ್ಮವಾಗಿ ಬೇರೆ ಕಡೆ ಕೊಡ್ತೀನಿ ಅಂತ ಮೇಡಮ್ ಪ್ರಾಮಿಸ್ ಮಾಡಿದ್ದಾರೆ. ಸರ್ ಇವಾಗ ಅವ್ರಿಗೆ ಬೇರೆ ಕಡೆ ಕೊಟ್ಬಿಡ್ತಾರೆ, ನೀವು ಹೊಡಿಬೇಕು. ಹೌದು, ನಾವು ಅವ್ರದ್ದು ಏನೋ ಅವ್ರದ್ದು ಯಾರು ಕಟ್ಟಿದಾರ ಅವ್ರದ್ದು ಇನ್ನೂ ಮುಟ್ಟೆ ಇಲ್ಲ. ಅವ್ರ ಕುಟುಂಬ ಎಲ್ಲಿ ಹೋಗುತ್ತೆ? ಅವ್ರದ್ದು ನಾವು ಟಚ್ ಮಾಡಿಲ್ವಲ್ಲ. ಇದು ಏಷನ್ ಬಾಯ್ ಯಾರು ಕಟ್ಟಿಗಿರಾಗಲ್ಲ, ಕೈ ಹಚ್ಚಿಗ್ರ ನಾನ್ ಕೈಯೇ ಮಾಡ್ಕಲ್ಲ. ಸರ್ ಈಗ ಅವ್ರಿಗೆ ಹೇಳಿದ್ರೆ ಅವ್ರು alternative ಎಲ್ಲೋ ಮಾಡ್ಕೊಳ್ತಾರಲ್ಲ. ಹೌದು, ಸಡನ್ ಆಗಿ ನೀವು ಬಂದು ಇಲ್ಲ ನೀವು ನಾವು ಹೊಡಿತೀವಿ ಅಂದ್ರೆ ಮೇಡಮೇ ಅವತ್ತು ಹೇಳಿದ್ದಾರೆ. ಮೇಡಮೇ ನೀವು ನಿಮ್ಮ ವಿಡಿಯೋನೆಲ್ಲ ಬಂದಿದೆ. ಮೇಡಮೇ ಏನ್ ಹೇಳಿದ್ದಾರೆ, ಯಾರು ಧರ್ಮವಾಗಿ ಇಲ್ಲಿ ಕಟ್ಟಿದಾರೋ ಅವ್ರನ್ನ ಬಂದ್ಬಿಟ್ಟು ಆಲ್ಟರ್ನೇಟ್ ನಾವು ಕೊಟ್ಟು, ಅದು ಗೋಡನ್ ಆಗಿರ್ಲಿ, ಅಂಗಡಿಗಳಾಗಿರ್ಲಿ, ಬೇರೆ ಇರ್ಲಿ, ಅವ್ರಿಗೆ ಬೇರೆ ಆಲ್ಟರ್ನೇಟ್ ಕೊಟ್ಟು ನಾವು ಅವ್ರನ್ನ ಸಮಾಧಾನ ಮಾಡಿಸಿ ಶಿಫ್ಟ್ ಮಾಡ್ಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ದಾರೆ. ನಿಮ್ ವಿಡಿಯೋನೆಲ್ಲ ಬಂದಿದೆ, ಕರೆಕ್ಟಾ? ಒಂದು ತಮಿಳ್ನಲ್ಲಿ ಒಂದೆರಡು ಮಾತಾಡ. ಪ್ರೈವೇಟ್ ಕಂಪನಿಗೆ எப்படி போங்க? முனிசிபாலிட்டியில எத்தனை பிரைவேட் கொடுத்துக்கிறோம் நாங்க? கேஜிஎஃப் முனிசிபாலிட்டியில எத்தனை பிரைவேட் கொடுத்துருக்கோம்? எத்தனை எதனா ஒரு பிரைவேட் கொடுத்தா அந்த மாதிரி நீங்க பண்ணிட்டீங்கன்னு சொல்லுங்க. அப்ப அந்த மாதிரி முட்டாள் வேலை எல்லாம் பண்ண மாட்டோம் நாங்க. எங்க சாசகர் அந்த மாதிரி வேலை எல்லாம் செய்ய மாட்டாங்க. யாரு எம்எல்ஏ மேடம் அப்படியெல்லாம் செய்ய மாட்டாங்க. கேஜிஎஃப் ஜனத்துக்கெல்லாம் கண்ணு இருக்கு, மீடியாவுக்கு கண்ணு இருக்கு. நீங்க எல்லாம் வந்து அவ்வளவு சுலபமா எங்களை விட்டு கொடுக்க மாட்டீங்க. ஆஸ் ஏ மீடியா உங்க கண்ணெல்லாம் தப்பிச்சுட்டு போற மாட்டோம். எதாவது டிபிஆர் ஆகுது, எங்கெங்க வருது பண்ணி ஒரு ஒழுங்குபடுத்துறதுக்கோசரம் தான். ஆனா இங்க இருக்கிற கடைக்காரனுங்க இவங்க எல்லாம் வந்து என்ன பண்ணானாக்கா, நீங்க வந்து எங்களை வந்து சப்போர்ட் பண்ணி எங்களை யூஸ் பண்ணீங்கன்னா உங்க குடும்பத்துக்கு நல்லது. இங்க இருக்கிற கடைக்காரங்க காம்ப்ளெக்ஸ் கட்டிட்டு அது இ ஆக்ஷன் விட்டு அந்த ஆக்ஷன்ல என்ன பட்ஜெட் வருது அதோட ஜாஸ்தியா பாருங்க. அவங்களுக்கு பயம். ரூபா மேடம் பொய் சொல்றது இல்ல, வள்ளல் முன்சாமி பொய் சொல்றது இல்ல. ஆசியே இங்க கடைக்காரங்களுக்கு ஃபர்ஸ்ட் ப்ரிஃபரன்ஸ் கொடுப்போம். அவங்களுக்கு அலாட் பண்ணிட்டு தான் மிகுதி ஆக்ஷன் கொடுவாங்க. இவங்களை ஏமாத்துறதுக்கு எத்தனையோ நம்ம என்ன ஏமாத்திட்டு ஓடுறதா? சாவர வரைக்கும் இந்த ஊர்ல இல்லையா? என்னங்க முந்தானத்து ரமேஷ் ஜெயின் என்ன சொன்னாருன்னா, அது இ ஆக்ஷன் விட்டு அதுல என்ன பட்ஜெட்க்கு ஒருத்தர் கூப்பிடுறானோ அது அந்த பட்ஜெட் நீங்க எடுத்தாதான் ஃபர்ஸ்ட் ப்ரிஃபரன்ஸ்னு சொன்னாரு. நோ இருக்கிறவங்களுக்கு ஃபர்ஸ்ட் ப்ரிஃபரன்ஸ். அதுல வந்து ஒரு பர்சன்டேஜ் கூட அவங்களுக்கு தள்ளுபடி இருக்குது. அதெல்லாம் இருக்குது. ஆக்ஷன் நான் ஓபன் பண்ணி காட்டுறேன். நம்ம ஊருக்காரன் நம்ம ஏமாத்துறது இல்ல. நீ என்ன இந்த ஊருக்காரனா நினை, நான் உன்ன நம்ம ஊருக்காரனா நினைக்கிறேன். நீ வியாபாரி, நம்மளுக்கு சப்போர்ட் பண்ணு, நான் உங்களுக்கு சப்போர்ட் பண்ணேன். நம்ம ஓடின்னு போற ஆள் இல்ல.
மேடமும் ஓடி போற ஆள் இல்லை. நாளைக்கு ஷர்ட் பிடிச்சின்னு கேட்கலாம் நம்ம, நீ சொன்னியே அப்படின்ட்டு. நாங்க எந்த வாக்கு தவறணும்? யாருக்காவது வாக்கு கொடுத்துட்டு இல்லப்பா உங்களை நான் அப்படி பண்றேன் அப்படி பண்றேன், நான் பயமாத்த மாட்டோமே. ஈஸியா நீ கூட என் அண்ணன் தம்பி தான். நீ ஜாதி எந்த ஜாதி நாயிரு, எந்த மத நாயிரு, எந்த குலம் நாயிரு, இவாரிய மை பிரதர், நான் உன் பிரதர், நம்ம அண்ணன் தம்பிங்க. நீயும் நான் கை ஜோடிச்சாதான் கேஜிஎஃப் வந்து ஹைல போறது. நாளைக்கு மேடமே அன்னைக்கு சொன்னாங்க, நம்ம பெட்டாலியன் வந்து 1000 பேர் ட்ரைனிங் வருது, இண்டஸ்ட்ரியில் வருது, எல்லாம் எங்க வராங்க? டவுனுக்கு வரான். அவனுக்கு நிக்க வைக்கிறதுக்கு வெஹிக்கல் பார்க்கிங் வேணும், உனக்கு வியாபாரம் ஆகும். நல்லா 1000 பேர் குவார்டர்ஸ் 500 குவார்டர்ஸ் கட்டுறாங்க, இண்டஸ்ட்ரியில் வரான். நம்ம கேஜிஎஃப் விட்டு முல்பாக்கல் போவானா, பங்காரப்பேட்டு போவானா? எல்லாம் கேஜிஎஃப் தான் வருவான். மார்க்கெட் இம்ப்ரூவ்மெண்ட் ஆகும். ஏதோ கொஞ்சம் பேர் பண்ற சதினால தான் இது நின்னுக்கிறது. இது வந்து மார்க்கெட்டுக்காரர் கூட பாடமா எடுத்துக்கணும். ஒழுங்கா ரெண்ட் கட்டி, இதுல என்ன வருதோ அதுதான் நாளைக்கு உனக்கு. நீ ஒழுங்கா ரெண்ட் கட்டி எல்லாம் பண்ணி எதனா பண்ணா நீ நிரந்தரம். நீ ரெண்ட் கட்டலன்னா இவருக்கு ஒரு நியாயம், உனக்கு ஒரு நியாயமா? அதனால நீ உஷாராக்குறதுன்னு ஒரு எச்சரிக்கை மணி மாதிரி அவங்களும் வந்து இதை வந்து எடுத்துக்கணும்ட்டு நான் விரும்புறேன்.